ಮತ್ತೆ ಇವತ್ತೇನು ಸ್ಪೆಷಲ್ ಮಾಡ್ತಿದ್ದಿಲ್ಲ? ಬಿರಿಯಾನಿ ಮಾಡೋಣ ಅಂತಿದ್ದೆ. ಎಂತ ಬಿರಿಯಾನಿ? ನಾನೀಗ ಸಿಂಪಲ್ ಎಲ್ಲ ತರಕಾರಿ ಎಲ್ಲ ಹಾಕಿ ಮಾಮೂಲಿ ಬಿರಿಯಾನಿ. ಈಗ ಒಳ್ಳೆ ಎಳೆ ಹಲ್ಸು ಸಿಗುತ್ತೆ, ಗುಜ್ಜೆ ಬಿರಿಯಾನಿ ಮಾಡ್ತೀಯಾ? ಓ ಸರಿ, ಮಾಡುವ. ಹೋಗುವ, ಈಗ ಗುಜ್ಜೆ ಹುಡ್ಕ ಬರ್ಬೇಕು. ಹೋಗುವ, ಆಮೇಲೆ ಅದೆಲ್ಲ ಮಾಡುವ. ಓಕೆ ಓಕೆ, ಸರಿ ಬರ್ತೇನೆ. ಕೆಂಪ ಬಾ 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 ಬಾ, ಗುಜ್ಜೆ ತಗೊಂಡು ಬರುವ ಬಾ. ಹೋಗ, ಚಿಕಿತ್ಸೆ ಯಾವ ಕಡೆ? ಸ್ಟ್ರೈಟ್ ಸ್ಟ್ರೈಟ್. ಹಾಂ ವಾ, ಎಷ್ಟು ಕೆ ಜಿ ಇರ್ಬೋದು? 1 kg ಇದೆ ಅಷ್ಟೇ. ವಾವ್, ಎಳೆಯದಿದೆ. ನೋಡುವ ಹೇಗಾಗ್ತದೆ ಅಂತ. ಫಸ್ಟ್ ಟೈಮ್ ಮಾಡೋದು, ನೋಡುವ. ಒಂದು ಟ್ವಿಸ್ಟ್ ಬಿರಿಯಾನಿ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ, ಆವಾಗ ಇದು ಒಳ್ಳೆ ಟೆಂಡರ್ ಇರ್ತದೆ ಆವಾಗ. ಈಗ ಪಲಾವಿಗೆ ಫ್ರೆಶ್ ಪುದೀನ ಸೊಪ್ಪು ತೆಗಿತಾ ಇದ್ದೇನೆ. ಈಗ ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸೋಂಪು, ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಶುಂಠಿ ಮತ್ತು ಇದು ಜೀರಿಗೆ ಮೆಣಸು ಮತ್ತು ಒಂದು ಚಕ್ಕೆ, ಒಂದು 4 ಲವಂಗ, ಒಂದು ಏಲಕ್ಕಿ ತಗೊಂಡಿದ್ದೇನೆ. ಈಗ ಇಲ್ಲಿ ನಾನು 3 ಟೊಮ್ಯಾಟೊ, 2 ಕ್ಯಾರೆಟ್, 2 ಈರುಳ್ಳಿ ಹಾಗೆ ಒಂದು ಸಣ್ಣ ಪೀಸ್ ಶುಂಠಿಯನ್ನು ಕಟ್ ಮಾಡಿ ಇಟ್ಟಿದ್ದೇನೆ. ಈಗ ಇಲ್ಲಿ 4 ಚಮಚ ತೆಂಗಿನ ಎಣ್ಣೆ ಹಾಕಿದ್ದೇನೆ. ಈಗ ಇಲ್ಲಿ ಕಟ್ ಮಾಡಿದ್ದು ಒಂದೊಂದೇ ಐಟಮ್ ಹಾಕಿ ಫ್ರೈ ಮಾಡ್ತೇನೆ. ಫ್ರೈ ಮಾಡ್ತಾ ಇದ್ದೇನೆ. ವಾವ್, ಹಾಗೆ ಇದು ಇವಾಗ ರೆಡಿ ಮಾಡಿಕೊಂಡಿದ್ದ ಪೇಸ್ಟನ್ನು ಕೂಡ ಇದಕ್ಕೆ ಸೇರಿಸ್ತೇನೆ. ಈಗ ಈ ಕಟ್ ಮಾಡಿದ ಜಾಕ್ ಫ್ರೂಟ್ ಪೀಸಸನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ಈಗ ಇದೆಲ್ಲ ಹಾಕಿ ಆಯಿತು ಇದಕ್ಕೆ. ಈಗ ಇದನ್ನು ಕುಕ್ ಮಾಡಲಿಕ್ಕೆ ಇಡುವ. ಹಾಗೆ 1 ವಿಸಿಲ್ ಬಂದರೆ ಸಾಕು. ಹಾಗೆ ಇನ್ನೊಂದು ಸೈಡ್ ನಾನಿಲ್ಲಿ ಅನ್ನ ಮಾಡಲಿಕ್ಕೆ ಇಟ್ಟಿದ್ದೇನೆ. ಸೋನಾ ಮಸೂರಿ ಅಕ್ಕಿ ತಗೊಂಡಿದ್ದೇನೆ. ಇದು ಒಂದು ಸೈಡಿಗೆ ಆಗ್ತಾ ಇರುತ್ತೆ. ಮತ್ತು ನೆಕ್ಸ್ಟ್ ಈಗ 2 ಮಿಕ್ಸ್ ಮಾಡುವ. ಇವಾಗ ಇದು ರೈಸ್ ಒಂದು 70% ಅಷ್ಟು ಕುಕ್ ಆಗಿದೆ. ಇಷ್ಟು ಕುಕ್ ಆದರೆ ಸಾಕು. ಈಗ ಇಲ್ಲಿ ಸ್ವಲ್ಪ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿ ಆನಿಯನನ್ನು ಉದ್ದುದ್ದ ಕಟ್ ಮಾಡಿ ಫ್ರೈ ಮಾಡ್ತಾ ಇದ್ದೇನೆ. ಆನಿಯನ್ ಫ್ರೈ ಆದಮೇಲೆ ಆಲ್ಟರ್ನೇಟ್ ಲೇಯರ್ ನಮ್ಮದಿದು ಕುಕ್ ಮಾಡಿದ ಒಂದು ಟೆಂಡರ್ ಜಾಕ್ ಫ್ರೂಟ್ ವಿತ್ ಮಸಾಲ ಮತ್ತು ಪಾರ್ಷಿಯಲಿ ಸ್ಟೀಮ್ಡ್ ರೈಸ್ ಎರಡನ್ನೂ ಆಲ್ಟರ್ನೇಟ್ ಲೇಯರ್ ಆಗಿ ಹಾಕಿ ಬಂದ್ ಮಾಡಿ ಇಡು ಅಷ್ಟೇ.
ಲಾಸ್ಟಿಗೆ ಇದು ಬಿರಿಯಾನಿ ಸೀಸನಿಂಗ್ ಅಂತ ಇದನ್ನು ಸ್ವಲ್ಪ ಹಾಕ್ತಾ ಇದ್ದೇನೆ. ಹಾಕಿ ಇದನ್ನು ಇಟ್ಟು ವಾವ್. ನೈಸ್ ಟೇಸ್ಟ್ ನೋಡಿ. ಫ್ರಂಟ್ ಕ್ಯಾಂಕರ್ ಗುಜ್ಜೆಗೆ ಭಾಳ ಚೆನ್ನಾಗಿ ಕುಕ್ ಆಗಿದೆ, ಒಳ್ಳೆ ಫ್ಲೇವರ್ ಅಬ್ಸರ್ವ್ ಮಾಡ್ಕೊಂಡಿದೆಯಲ್ಲ.